ಬಹಳ ಅದ್ಭುತವಾದ ಕೆಲವು ಮರದ ದೃಷ್ಟಾಂತ ಕೊಟ್ಟು ದಾಸರು ಪರಮಾತ್ಮನ ಒಂದು ಬಗ್ಗೆ ಮಹಿಮೆಯನ್ನು ನಿರೂಪಣೆ ಮಾಡ್ತಾರೆ. 13ನೇ ಪದ್ಯ. ಪಾದ ಪಗಲಡಿಗೆರೆಯ ಸಲಿಲವ ತೋದು ಕೊಂಬೆಗಳುಪ್ಪಿ ಪುಷ್ಪಸ್ವಾದು ಫಲವಿ ವಂದದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಗೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಒಂದು ಮರ ಹೇಗೆ ಹಣ್ಣು ಬಿಡುತ್ತೆ ನಮಗೆ ಗೊತ್ತಿರುತ್ತೆ. ಆದ್ದರಿಂದ ಒಂದು ಮರದ ದೃಷ್ಟಾಂತ ಕೊಟ್ಟು ದಾಸರು ಅದ್ಭುತವಾದ ಕೆಲವು ಸಂಗತಿಗಳನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಪದದ ಅರ್ಥ ನೋಡುವುದಂದರೆ ಪಾದ ಪಗಳ ಅಂದರೆ ಬೇರಿನ ಮೂಲಕ ನೀರು ಕುಡಿಯುವ ಗಿಡಗಳ ಅಡಿಗೆ ಬೇರುಗಳಿಗೆ ಸಲಿಲವ ನೀರನ್ನು ಎರೆಯೇ ಹಾಕಿದಾಗ ತೋದು ಒದ್ದೆಯಾಗಿ ಕೊಂಬೆಗಳುಬ್ಬಿ ಅಂದರೆ ಟೊಂಗೆಗಳು ಬೆಳೆದು ಪುಷ್ಪ ಸ್ವಾದು ಫಲವೀವಂದದಲ್ಲಿ ಹೂವು ರುಚಿಕರವಾದ ಹಣ್ಣನ್ನು ಕೊಡುವಂತೆ ಸರ್ವೇಶ್ವರನು ಎಲ್ಲರಿಗೂ ನಿಯಾಮಕನಾದ ಪರಮಾತ್ಮನು ಜನರ ಆರಾಧನೆಯ ಜನರ ಪೂಜೆಯನ್ನು ಕೈಕೊಂಡು ಅದು ಕೈಗೊಂಡು ಅಥವಾ ಕೈಕೊಂಡು ಯಾವುದಾದ್ರೂ ಪಾಠ ಇದೆ, ಕೈಕೊಂಡು ಸ್ವೀಕರಿಸಿ ಬ್ರಹ್ಮಭವಾದಿಗಳ ಬ್ರಹ್ಮ ರುದ್ರ ಮೊದಲಾದ ಹೆಸರಿನಲ್ಲಿ ಫಲವಿತ್ತು ಆಧರಿಸುವನು, ಫಲವನ್ನು ಕೊಟ್ಟು ಸತ್ಕರಿಸುತ್ತಾನೆ. ಜಗಕ್ಕೆ ತೋರಗೊಡ ಜಗತ್ತಿಗೆ ತನ್ನ ಮಹಿಮೆಯನ್ನು ತೋರಿಸಿಕೊಡುವುದಿಲ್ಲ. ಬಹಳ ಸರಳವಾದ ಅಂಶವನ್ನು ದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಗಿಡಕ್ಕೆ ಪಾದಪ ಅಂತ ಹೆಸರು. ನಾವೆಲ್ಲ ಮೇಲಿನಿಂದ ನೀರು ಕುಡಿತೇವೆ, ಕೆಳಗೆ ಬರುತ್ತೆ. ಗಿಡಗಳಿಗೆ ಕಾಲಿನ ಹಾಗೆ ಬೇರಿದೆ, ಕೆಳಗೆ ಹಾಕಿದರೆ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಆದ್ದರಿಂದ ಗಿಡದ ಬುಡಕ್ಕೆ ನೀರು ಹಾಕಿದರೆ ಸಾಕು, ಅದೆಲ್ಲ ಕಡೆ ಅದರ ಕೊಂಬೆಗೂ ಮುಟ್ಟಿ ಒಳ್ಳೊಳ್ಳೆ ಸಿಹಿಯಾದ ಹಣ್ಣು ಹೂವೆಲ್ಲ ಬರುವಂತೆ ಪರಮಾತ್ಮ ಎಲ್ಲರಿಗೂ ಬೇರಿನ ತರಹ ಇದ್ದಾನೆ. ಅವನನ್ನು ಪೂಜೆ ಮಾಡಿದರೆ, ಅಥವಾ ರುದ್ರದೇವರ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ, ರುದ್ರನ ಒಳಗೆ ದೇವರಿದ್ದಾನೆ ಅಂತ ಯಾರಾದರೂ ಪೂಜೆ ಮಾಡಿದರೆ ಆ ಬ್ರಹ್ಮ ರುದ್ರ ಅನ್ನೋ ಹೆಸರಿನಲ್ಲಿ ತಾನೇ ದೇವತೆಗಳ ಒಳಗಿದ್ದು ಫಲ ಕೊಡ್ತಾನೆ. ಆದರೆ ನಮಗೇನು ದೇವರು ಫಲ ಕೊಟ್ಟ ಅಂತ ಗೊತ್ತಾಗಲ್ಲ, ರುದ್ರದೇವರು ಫಲ ಕೊಟ್ಟರು ಅಂತ ಅನಿಸುತ್ತೆ. ಆದರೆ ತನ್ನ ಮಹಿಮೆಯನ್ನು ಸಾಮಾನ್ಯ ಜನಕ್ಕೆ ತೋರಿಕೊಡೋದಿಲ್ಲ. ಇದು ಪರಮಾತ್ಮನ ಅದ್ಭುತವಾದ ವೈಶಿಷ್ಟ್ಯ. ಭಗವದ್ಗೀತೆ ಇದನ್ನು ಬಹಳ ಚೆನ್ನಾಗಿ ಹೇಳುತ್ತೆ. ಜಗತ್ತೇ ಒಂದು ದೊಡ್ಡ ಮರ ಅಂತೆ. ಆ ಮರದ ಬೇರು ಅಂದರೆ ದೇವರಂತೆ, ನೀರು ಅಂದರೆ ಕರ್ಮ ಅಂತೆ. ನಾವು ಎಲ್ಲ ಕರ್ಮಗಳನ್ನು ಪರಮಾತ್ಮ ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ದೇವರು ಆ ಕರ್ಮವನ್ನು ಸ್ವೀಕಾರ ಮಾಡಿ ಜಗತ್ತಿನ ಅಭಿವೃದ್ಧಿ ಸಾತ್ವಿಕವಾದ ರೀತಿಯಲ್ಲಿ ಮಾಡ್ತಾನೆ. ಹೀಗೂ ಒಂದು ಚಿಂತನೆ ಇದೆ. ಸ್ವಲ್ಪ ವ್ಯತ್ಯಾಸ ಮಾಡಿ ದಾಸರೆಲ್ಲ ಹೇಳ್ತಾರೆ. ಅದರಿಂದ ಬ್ರಹ್ಮ ಭವಾದಿ ನಾಮದಲ್ಲಿ ಅಂತ ಹೇಳೋ ಮೂಲಕ ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತ ಜಗತ್ತಿನಲ್ಲಿ ಏನೇನೇ ಹೆಸರಿದ್ರೂ ಕೂಡ ಪ್ರತಿ ಹೆಸರಿನಿಂದ ಹೇಳಲ್ಪಡುವವ ಪರಮಾತ್ಮ, ಪ್ರತಿ ಹೆಸರು ಅವನನ್ನೇ ಹೇಳುತ್ತೆ ಎಂಬ ಮಹಿಮೆಯನ್ನು ಕೂಡ ಚಿಂತನೆ ಮಾಡಿಕೊಟ್ಟಿದ್ದಾರೆ ದಾಸರು. ಇದರಂತೆ ಇನ್ನೊಂದು ಅಂಶವನ್ನು ನಾವೆಲ್ಲ ಸಂಧ್ಯಾವಂದನೆಯಲ್ಲಿ ಹೇಳ್ತೇವೆ. ಆಕಾಶ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬೀಳುವ ನೀರು, ಮಳೆ ನೀರು ಒಂದು ಕಡೆ ಸಮುದ್ರಕ್ಕೆ ಸೇರುವಂತೆ ಎಲ್ಲರಿಗೂ ದೇವತೆಗಳಿಗೆ ಮಾಡಿದ ನಮಸ್ಕಾರ ಒಳಗಿರುವ ದೇವರಿಗೆ ಸೇರುತ್ತೆ ಅಂತೆಲ್ಲ. ಅದರಿಂದ ಎಲ್ಲ ಕಡೆ ಆ ಹೆಸರಿನಿಂದ ಫಲ ಕೊಡುವವನು ಪರಮಾತ್ಮ ಅನ್ನುವ ಚಿಂತನೆ ಬಹಳ ಮುಖ್ಯ. ನಾವು ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಇದರ ಒಟ್ಟಾರೆ ಅಭಿಪ್ರಾಯ. ಆದ್ದರಿಂದ ಕೆಲವೊಮ್ಮೆ ಎಷ್ಟೋ ವೇದ ಮಂತ್ರ ರುದ್ರದೇವರನ್ನು ಹೇಳ್ತಾ ಇರುತ್ತೆ, ಬ್ರಹ್ಮದೇವರನ್ನು ಸ್ತೋತ್ರ ಮಾಡುವ ಅನೇಕ ಮಂತ್ರಗಳಿರುತ್ತೆ. ಅದರಿಂದ ರುದ್ರದೇವರು ಹೇಳಲ್ಪಡ್ತಾರೆ, ಒಳಗಿನ ಪರಮಾತ್ಮನು ಹೇಳಲ್ಪಡ್ತಾನೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು.
ಈ ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು ಹೀಗಿದೆ. ಯಾವುದರ ಹೋಲಿಕೆಯನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ, ಬೇರಿನ ಹಾಗೆ ಪರಮಾತ್ಮ ಇದ್ದಾನೆ, ನೀರಿನ ಹಾಗೆ ನಾವು ಮಾಡುವ ಪೂಜೆ ಆರಾಧನೆ ಇದೆ, ಕೊಂಬೆಗಳ ಹಾಗೆ ಬ್ರಹ್ಮಾದಿಗಳಿದ್ದಾರೆ. ಹೇಗೆ ನೀರನ್ನು ಬೇರಿಗೆ ಹಾಕಿದಾಗ ಅಂದರೆ ಆರಾಧನೆ ಪರಮಾತ್ಮನಿಗೆ ಮಾಡಿದರೆ ಕೊಂಬೆಗಳು ಫಲ ಕೊಡುವಂತೆ ಬ್ರಹ್ಮಾದಿಗಳ ಒಳಗಿದ್ದು ತಾನೇ ಫಲ ಕೊಡ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಪರಮಾತ್ಮ ಜನರ ಪೂಜೆಯನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅಂದರೆ, ಗಿಡದ ಬೇರು ಹೇಗೆ ನೀರನ್ನು ಸ್ವೀಕಾರ ಮಾಡುತ್ತೋ ಹಾಗೆ ಪರಮಾತ್ಮನೂ ಕೂಡ ಜನರ ಪೂಜೆಯನ್ನು ತಾನು ಸ್ವೀಕಾರ ಮಾಡ್ತಾನೆ. ಸರಿ, ಬ್ರಹ್ಮಾದಿಗಳು ಫಲವನ್ನು ಹೇಗೆ ಕೊಡ್ತಾರೆ ಅಂದರೆ, ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಪ್ರೇರಣೆ ಅಂದರೆ ಆರ್ಡರ್, ಅದಕ್ಕೆ ತಕ್ಕಂತೆ ಅವರು ಎಲ್ಲ ಕೆಲಸ ಮಾಡ್ತಿರ್ತಾರೆ. ಇದರ ಅಭಿಪ್ರಾಯ ಏನು ಅಂದರೆ, ಗಿಡದ ಬೇರು ಅದು ಹೂ ಮತ್ತು ಹಣ್ಣು ಕೊಡುತ್ತೆ, ಆದರೆ ಕೀರ್ತಿ ಯಾವುದಕ್ಕೆ? ಟೊಂಗೆಗೆ ಕೀರ್ತಿ ಹೊರತು ಬೇರನ್ನು ಯಾರು ಹೊಗಳಲ್ಲ. ಹಾಗೆ ಬ್ರಹ್ಮಾದಿಗಳ ಒಳಗಿದ್ದು ದೇವರೇ ಫಲ ಕೊಟ್ಟರು ಎಲ್ಲರೂ ಬ್ರಹ್ಮದೇವರಿಗೆ ರುದ್ರದೇವರಿಗೆ ಥ್ಯಾಂಕ್ಸ್ ಹೇಳ್ತಾರೆ, ದೇವರನ್ನೇ ಮರೆತು ಬಿಡ್ತಾರೆ. ಇದನ್ನೇ ಹೇಳಿದ ದಾಸರು, ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಂತ ಅವನ ಮಹಿಮೆ ಅಷ್ಟು ಹೊರಗೆ ಬಾರದಂತೆ ಮಾಡ್ತಾನೆ. ಪರಮಾತ್ಮನ ಅದ್ಭುತವಾದ ಒಂದು ವೈಶಿಷ್ಟ್ಯ. ಮುಂದುವರೆದು ಹೇಳ್ತಾರೆ 14ನೇ ಪದ್ಯದಲ್ಲಿ, ಶ್ರುತಿ ತತಿಗಳಿಗೆ ಗೋಚರಿಸದ ಪ್ರತಿಮಜಾನಂದಾತ್ಮನಚ್ಯುತ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿ ಜನಕ ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷಾನಂದದಲ್ಲಿ ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಶ್ರುತಿ ತತಿಗಳಿಗೆ, ವೇದಗಳ ಸಮೂಹಗಳಿಗೆ, ಗೋಚರಿಸದ ಸಂಪೂರ್ಣವಾಗಿ ತೋರದ ಅಪ್ರತಿಮ ಅಜ ಆನಂದಾತ್ಮ, ಬಹಳ ದೊಡ್ಡ ಶಬ್ದ ಅದು. ಅಪ್ರತಿಮ ಅಂದರೆ ಹೋಲಿಕೆ ಇರದ, ಅಜ ಎಂದಿಗೂ ಹುಟ್ಟದ, ಆನಂದಾತ್ಮ ಆನಂದವೇ ದೇಹವಾಗಿ ಉಳ್ಳ, ಅಚ್ಯುತ ನಾಶ ಇಲ್ಲದ, ವಿತತ ಎಲ್ಲ ಕಡೆ ವಿಶೇಷವಾಗಿ ವ್ಯಾಪ್ತನಾದ, ವಿಶ್ವಾಧಾರ ಜಗತ್ತಿಗೆ ಆಶ್ರಯನಾದ, ವಿದ್ಯಾಧೀಶ ಎಲ್ಲ ವಿದ್ಯೆಗಳಿಗೂ ನಿಯಾಮಕನಾದ, ನಿಯಾಮಕ ಅಂದರೆ ಎಲ್ಲ ವಿದ್ಯೆಗಳಿಗೆ ಒಡೆಯನಾದ, ವಿಧಿಜನಕ ಬ್ರಹ್ಮದೇವರನ್ನು ಹುಟ್ಟಿಸಿದ ಈಶ್ವರನು, ಪ್ರತಿ ದಿವಸ ಪ್ರತಿನಿತ್ಯವೂ ಚೇತನರೊಳಗೆ ಜೀವರಲ್ಲಿ ಪ್ರಾಕೃತ ಪುರುಷಾನಂದದಲ್ಲಿ, ಪ್ರಾಕೃತ ಶರೀರವನ್ನು ಅಂದರೆ ಪಂಚಪ್ಪ, ಮಣ್ಣು ನೀರು ಗಾಳಿ ಬೆಂಕಿ ಹೀಗೆ ಪಂಚಭೂತಗಳಿಂದಾದ ಶರೀರವನ್ನು ಧರಿಸಿದ ವ್ಯಕ್ತಿಯ ತರಹ ಸಂಚರಿಸುತ್ತಾ ಸ್ವತಂತ್ರವಾಗಿ ಎಲ್ಲ ಕಡೆ ಸಂಚಾರ ಮಾಡುತ್ತಾ, ನಿಯಮ್ಯ ಕೆಲಸ ಮಾಡುವವರಲ್ಲಿರ್ತಾನೆ, ಅವನಿಗೆ ನಿಯಮ್ಯ ಅಂತ ಹೆಸರು. ನಿಯಾಮಕ ಕೆಲಸ ಹೇಳುವವರಲ್ಲಿರ್ತಾನೆ, ಅವನಿಗೆ ನಿಯಾಮಕ ಅಂತ ಹೆಸರು. ಆಗಿ ಹೀಗೆ ಆ ಹೆಸರಿನಿಂದ ತಾನೇ ಕರೆಸಿಕೊಳ್ಳಲ್ಪಡುತ್ತಾ ತಾನೇ ಸಂತೈಪ, ಭಕ್ತರನ್ನು ಪರಮಾತ್ಮ ತಾನು ಸಂತೋಷಪಡಿಸ್ತಾನೆ. ಇದು ದೇವರ ಅದ್ಭುತವಾದ ವಿಚಿತ್ರವಾದ ಮಹಿಮೆ. ವೇದಗಳು ನಾವೀಗ ಋಗ್ವೇದ ಯಜುರ್ವೇದ ಅಂತೆಲ್ಲ ಒಂದಿಷ್ಟು ಕಾಣ್ತೇವೆ, ಅಷ್ಟು ಮಾತ್ರ ಅಲ್ಲ, ಬೇಕಾದಷ್ಟು ಅದು ಟೆಕ್ಸ್ಟ್ ಇದೆ. ನಮಗೆ ಸಿಕ್ಕಿರೋದು ಸ್ವಲ್ಪ ಮಾತ್ರ. ಅದರಿಂದ ಯಾವುದೇ ವೇದಗಳು ಕೂಡ ಅವನನ್ನು ಪೂರ್ಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವೇದವೇ ಹೇಳುತ್ತಂತೆ, ಯಥೋ ವಾಚೋ ನಿವರ್ತಂತೆ. ನಾವು ಒಂದು ಮಾತಿನಲ್ಲಿ ಒಂದು ವ್ಯಕ್ತಿಯ ಬಗ್ಗೆ, ಇಡೀ ಒಂದು ಜಗತ್ತಿನ ಒಂದು ವಸ್ತುವಿನ ಬಗ್ಗೆ ಹೇಳಕ್ಕೆ ಶುರು ಮಾಡ್ಬೋದು. ಹಾಗಿರುತ್ತೆ ಹೀಗಿರುತ್ತೆ. ಏನಾದರೂ ಸಾಹಸ ಮಾಡಿ ಮಾತಿನ ಮೂಲಕ ವಸ್ತುವಿನ ಪರಿಚಯ ಮಾಡಿಕೊಡಬಹುದು. ಆದರೆ ಏನೇ ಸಾಹಸ ಮಾಡಿ ಎಷ್ಟೇ ಒದ್ದಾಡಿದರೂ ಕೂಡ ದೇವರ ಬಗ್ಗೆ ಮಾತ್ರ ಮಾತಿನ ಮೂಲಕ ಸಂಪೂರ್ಣ ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥವನು ಪರಮಾತ್ಮ. ಅವನಿಗೇನು ಆನಂದವೇ ದೇಹವಾಗಿ ಉಳ್ಳವನು. ಅವನು ಎಂತಹ ಆನಂದ ಅಂದರೆ, ಈಗ ಲೋಕದಲ್ಲಿ ನಾವು ಹೇಳ್ತೇವೆ ಇವನು ಬಹಳ ಖುಷಿಯಾಗಿದ್ದಾನೆ, ಇವನು ಹೆಂಗೆ ಖುಷಿಯಾಗಿದ್ದಾನೆ ಅಂದರೆ ಅವರಷ್ಟು ಖುಷಿಯಾಗಿದೆ ಅಂತ ಒಬ್ಬರ ಹೋಲಿಕೆ ಕೊಟ್ಟು ಇವನ ಹಾಗೆ ಇವನು ಖುಷಿಯಾಗಿದೆ ಅಂತ ಹೇಳ್ತೀವಿ. ಪರಮಾತ್ಮನ ಆನಂದ ಹೇಗಿದೆ? ಇವನ ಹಾಗೆ ಯಾರ ಆನಂದಕ್ಕೂ ಹೋಲಿಕೊಳ್ಳಿಕ್ಕಾಗಲ್ಲ. ಮಹಾಲಕ್ಷ್ಮಿ ಅವಳ ಆನಂದವೂ ಕಡಿಮೆ, ಬ್ರಹ್ಮದೇವರು ಅವರ ಆನಂದವೂ ಕಡಿಮೆ. ಅತಿ ಉತ್ತಮರು ಅಂತ ಯಾರಿದ್ದಾರೋ ಯಾರ ಆನಂದಕ್ಕೂ ಕೂಡ ಪರಮಾತ್ಮನ ಆನಂದವನ್ನು ಹೋಲಿಕೆ ಕೊಟ್ಟು ಅವರ ಹಾಗೆ ಇವರ ಆನಂದ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೋಲಿಕೆ ಇರದ ಆನಂದ
ಅದೇ ಅವನಿಗೆ ದೇಹ. ಮತ್ತದು ಹುಟ್ಟೋದಿಲ್ಲ. ನಮಗಾಗುವಾಗ ಸ್ವಲ್ಪ ಕಾಲ ಆನಂದ ಹುಟ್ಟುತ್ತೆ. ಯಾರಿಗೋ ಒಬ್ಬರಿಗೆ ಅವನ ಮಗಳು ಗರ್ಭಿಣಿಯಾಗಿರ್ತಾಳೆ, ಆಸ್ಪತ್ರೆಗೆ ಸೇರಿಸಿರ್ತಾರೆ, ಟೆನ್ಷನ್ ಇರುತ್ತೆ. ಯಾರೋ ಬಂದು ಹೇಳ್ತಾರೆ ನಿಮ್ಗೆ ಹೆಣ್ಮಗು ಆಯಿತು, ಬಹಳ ಖುಷಿ ಆಗುತ್ತೆ. ಮುಂಚೆ ಆನಂದ ಇರಲಿಲ್ಲ, ಆ ಸುದ್ದಿ ಕೇಳಿದ ಕೂಡಲೇ ಆನಂದ ಹುಟ್ಟಿತು. ಅವನಿಗೆ ಹಾಗಲ್ಲ, ಹುಟ್ಟದೇ ಇರುವ ಆನಂದವೇ ದೇಹವಾಗಿ ಉಳ್ಳವ. ಅದಕ್ಕೆ ನಾಶನೂ ಇಲ್ಲ, ಇಡೀ ಜಗತ್ತನ್ನು ಧರಿಸಿದ್ದಾನೆ. ಅಷ್ಟೇ ಅಲ್ಲ, ವಿಶ್ವಾಧಾರ ಅಂದರೆ ವಾಯುದೇವರಿಗೂ ಆಧಾರನಾಗಿದ್ದಾನೆ ಅಂತ ಅರ್ಥ. ವಿಶ್ವ ಅಂದರೆ ವಾಯುದೇವರು ಅಂತಲೂ ಅರ್ಥ ಇದೆ. ವಾಯುದೇವರಿಗೂ ಆಧಾರ ಆಗಿದ್ದಾನೆ. ಎಲ್ಲ ವಿದ್ಯೆಗಳಿಗೆ ಒಡೆಯ. ನಮಗೆ ಸಂಗೀತ ವಿದ್ಯೆ ಯಾವುದೇ ಬರಬೇಕು ಅಂದ್ರೆ ಪರಮಾತ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಒಳ್ಳೆ ವಿದ್ಯೆಗಳು ಬರುತ್ತೆ. ಅಥವಾ ವಿದ್ಯೆ ಅಂದರೆ ಲಕ್ಷ್ಮಿ, ಸಂಪತ್ತು, ಅದಕ್ಕೂ ಒಡೆಯ. ಸಂಪತ್ತು ಬೇಕಾದರೂ ಪರಮಾತ್ಮನ ಹತ್ರ ಹೋಗಿ ಕೇಳಬೇಕು. ಬ್ರಹ್ಮದೇವರನ್ನು ಹುಟ್ಟಿಸಿದವ, ಅವನಿಗೆ ನಮ್ಮ ಹಾಗೆ ದೇಹ ಇಲ್ಲ, ಆದರೂ ಈ ಪಾಂಚಭೌತಿಕವಾದ ದೇಹ ಉಳ್ಳ ಜೀವರ ಒಳಗೆ ನಿಂತು ತಾನು ಓಡಾಡ್ತಾ ಇರ್ತಾನೆ. ಕೆಲಸ ಮಾಡುವ ಭೃತ್ಯರಲ್ಲಿ, ಸೇವಕರಲ್ಲಿದ್ದು ನಿಯಮ್ಯ ಅಂತ ಹೆಸರಿನಿಂದ ಹೇಳಲ್ಪಡ್ತಾರೆ. ಕೆಲಸ ಹೇಳುವವರಲ್ಲಿದ್ದು ನಿಯಾಮಕ ಅನ್ನೋ ಹೆಸರಿನಿಂದ ಹೇಳಲ್ಪಡ್ತಾ ಸಂತೈಪ ಪ್ರತಿಕ್ಷಣ ಎಲ್ಲರಿಗೂ ಖುಷಿ, ಸಂತೋಷ ಕೊಡುವಂತೆ ಮಾಡ್ತಾನೆ, ಎಲ್ಲರನ್ನು ಸಂತೋಷಪಡಿಸ್ತಾನೆ. ಹೀಗೆ ಪರಮಾತ್ಮ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಅವತಾರ ಮಾಡ್ತಾನೆ ಅನೇಕ ರೂಪದಿಂದ. ರಾತ್ರಿ ಹೊತ್ತು ಅವತಾರ ಇಲ್ಲ, ಪ್ರಳಯ ಅಂತ ಲೆಕ್ಕ. ಬ್ರಹ್ಮದೇವರ ಒಂದು ದಿನದಲ್ಲಿ 12 ಗಂಟೆ ಹಗಲು ಅಂದರೆ ನಮ್ಮ ಲೆಕ್ಕದಲ್ಲಿ 432 ಕೋಟಿ ವರ್ಷ ಆಯಿತು ಅಂದರೆ ಅವ್ರಿಗೊಂದು 12 ಗಂಟೆ ಹಗಲು ಅಂತ ಲೆಕ್ಕ. ಆಗ ಅನೇಕ ಅವತಾರ ಆಗುತ್ತೆ. ಮತ್ತಷ್ಟೇ 432 ಕೋಟಿ ವರ್ಷ ರಾತ್ರಿ ಆಗಬೇಕು, ಆವಾಗ ಅವತಾರ ಇಲ್ಲ, ಪ್ರಳಯ. ಇಲ್ಲೆಲ್ಲ ನೀರಿಗೀರು ತುಂಬಿರುತ್ತೆ. ಹೀಗೆ ಪರಮಾತ್ಮ ಇರ್ತಾನೆ. ಇದು ಅವನ ಒಂದು ಮಹಿಮೆ. ಪ್ರಶ್ನೋತ್ತರ ಗಮನಿಸೋದು ಅಂದರೆ, ವೇದಗಳ ಸಮೂಹಕ್ಕೆ ಈಶ್ವರ ಯಾಕೆ ಗೊತ್ತಾಗಲ್ಲ ಅಂದರೆ, ಸಂಪೂರ್ಣವಾಗಿ ಅವನು ಗೊತ್ತಾಗಲ್ಲ. ಸ್ವಲ್ಪ ವೇದಗಳು ಅವನನ್ನು ಹೇಳುತ್ತೆ, ಸಂಪೂರ್ಣ ಅವನ ಜ್ಞಾನ ವೇದಗಳಿಂದ ಬರೋದಿಲ್ಲ. ಪರಮಾತ್ಮನ ಆನಂದ ಹೇಗಿದೆ? ಅಸದೃಶ, ಅದಕ್ಕೆ ಹೋಲಿಕೆ ಕೊಡುವ ಮತ್ತೊಂದು ಆನಂದ ಇಲ್ಲ, ನಿತ್ಯ, ಯಾವಾಗಲೂ ಇರುತ್ತೆ. ಪರಮಾತ್ಮ ಹೇಗೆ ಸಂಚಾರ ಮಾಡ್ತಾನೆ? ಸಾಮಾನ್ಯ ಮನುಷ್ಯರ ಹಾಗೆ ಸಂಚಾರ ಮಾಡ್ತಾನೆ. ಶ್ರುತಿತತೆ ಎನ್ನುವುದರಲ್ಲಿ ಯಾವುದರ ಹೋಲಿಕೆಯನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ, ಪ್ರಾಕೃತ ಪುರುಷರ ಹೋಲಿಕೆಯನ್ನು ದೇವರಿಗೆ ಕೊಟ್ಟಿದ್ದಾರೆ. ಇನ್ನು ಹೋದ ಪದ್ಯದಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಗಮನಿಸಲಿಲ್ಲ. ಅಲ್ಲೂ 13ನೇ ಪದ್ಯದಲ್ಲಿ ಗಿಡದ ಬೇರಿಗೆ ಏನನ್ನು ಎರಿಬೇಕು? ನೀರನ್ನು ಎರಿಬೇಕು, ಹಾಕಬೇಕು ಅಂತ ಅರ್ಥ. 4ನೇದು, ಈಶ್ವರ ಯಾರ ಹೆಸರಲ್ಲಿ ಫಲ ಕೊಡ್ತಾನೆ? ಬ್ರಹ್ಮ, ರುದ್ರ ಮುಂತಾದ ಹೆಸರಿನಿಂದ ತಾನೇ ಫಲ ಕೊಡ್ತಾನೆ. ಈ ಪದ್ಯದಲ್ಲೂ ಕೂಡ ಚೇತನರಲ್ಲಿ ಹೇಗೆ ಸಂಚಾರ ಮಾಡ್ತಾನೆ? ಪ್ರಾಕೃತ ಪುರುಷನಂತೆ, ಸಾಮಾನ್ಯ ವ್ಯಕ್ತಿ ಹಾಗೆ ಸಂಚಾರ ಮಾಡ್ತಾನೆ. ತಾನೇನಾಗಿದ್ದಾನೆ? ನಿಯಮವೇ ನಿಯಾಮಕ, ಕೆಲಸ ಮಾಡುವವರಲ್ಲೂ ಇದ್ದಾನೆ, ಆದ್ದರಿಂದ ಅವನಿಗೆ ನಿಯಮ್ಯ ಅಂತ ಹೆಸರು. ಕೆಲಸ ಹೇಳುವವರಲ್ಲೂ ಇದ್ದಾನೆ, ಅವನಿಗೆ ನಿಯಾಮಕ ಅಂತ ಹೆಸರು. ಹೀಗೆ ಪರಮಾತ್ಮ ಇದ್ದಾನೆ ಅಂತಿದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಣಿಸಿ ಬಲು ನೂತನವು ಸುಸಮೀಚೀನವಿದು ಪಾದೇಯವೆಂದರು ಹಿ. ಕನಸಿಲಾದರೂ ತನ್ನ ಪಾದವ ನೆನೆವನೀಯದೆ ಸರ್ವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ನಮಗೆ ದೇವರ ಗುಡಿಗೆ ಹೋಗೋಣ ಅಥವಾ ದೇವರ ಚಿಂತನೆ ಮಾಡೋಣ ಜಾಸ್ತಿ ಅನಿಸಲ್ಲ. ಟಿ ವಿ ನೋಡೋಣ, ಇನ್ನೇನು ಮಜಾ ಮಾಡೋಣ ಬಹಳ ಅನಿಸ್ಬಿಡುತ್ತೆ ನಮಗೆ. ಯಾಕೆ ಅಂತ ದಾಸರು ಹೇಳ್ತಾರೆ, ಇದು ಪರಮಾತ್ಮನ ಒಂದು ಲೀಲೆ. ಇದು ಏನದು ಅಂದರೆ, ಮನ ವಿಷಯದೊಳಗಿರಿಸಿ, ಮನಸ್ಸನ್ನು ವಿಷಯ ಪದ, ಗಂಧ, ಪರಿಮಳ ಮುಂತಾದ ವಿಷಯ ಪದಾರ್ಥಗಳ ಒಳಗೆ ಹೋಗುವಂತೆ ಮಾಡಿ, ವಿಷಯವನ್ನು ಮನದೊಳಗೆ ನೆಲೆಗೊಳಿಸಿ, ಮನಸ್ಸಿನಲ್ಲಿ ಸಂಸ್ಕಾರದಿಂದ ಸ್ಥಿರವಾಗಿರಿಸಿ. ಸಂಸ್ಕಾರ ಅಂತ ಒಂದು ಶಬ್ದ ಮತ್ತು ಬರುತ್ತಾ ಇರುತ್ತೆ. ಸಂಸ್ಕಾರ ಅಂದರೆ ಏನು ಅಂದರೆ, ಇದೊಂದು ಮೆಮೊರಿ ಕಾರ್ಡ್ ಇದ್ದ ಹಾಗೆ. ಹೇಗೆ ನಾವು ಒಂದು ಮೆಮೊರಿ ಕಾರ್ಡಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅನೇಕ ಫೈಲ್ಗಳನ್ನು ಶೇಖರಣೆ ಮಾಡಿರ್ತೀವೋ, ಹಾಗೆ ಮನಸ್ಸಿನ ಮೆಮೊರಿ ಕಾರ್ಡ್ ಒಂದು ಸಂಸ್ಕಾರ. ಅನೇಕ ಕೆಲವು ವಸ್ತುವನ್ನು ಸಂಸ್ಕಾರ ರೂಪದಿಂದ ಆ ಮೆಮೊರಿ ಕಾರ್ಡಲ್ಲಿ ಸೇವ್ ಮಾಡಿಟ್ಟಿರ್ತಾನೆ. ಅದನ್ನು ಸಂಸ್ಕಾರ ರೂಪದಿಂದ ಮನಸ್ಸಿನ ಒಳಗಿಟ್ಟಿರ್ತಾನೆ. ಯಾಕೆಂದರೆ ನಮಗೆಷ್ಟೋ ಯಾವುದನ್ನು, ಈಗ ಉದಾಹರಣೆ ಕಾಶಿಗೆ ಹೋಗಿರ್ತೀವಿ, ವಿಶ್ವನಾಥನ ಮಂದಿರ, ಗಂಗಾ ಸೌಂದರ್ಯವನ್ನು ನೋಡ್ತೇವೆ. ಒಮ್ಮೆ ಕೂತಲ್ಲೇ ಕಣ್ಣು ಮುಚ್ಚಿಕೊಂಡ್ರೆ ಕಾಶಿ ಕಾಣುತ್ತೆ. ಕಾಶಿ ನೆನಪು
ವಿಶ್ವನಾಥನ ನೆನಪು ಬರುತ್ತೆ. ಇದಕ್ಕೆ ಶಾಸ್ತ್ರ ಹೇಳೋದು, ಕಾಶಿ ಆ ವಿಶ್ವನಾಥ ಅದನ್ನು ಸಂಸ್ಕಾರ ಅನ್ನುವ ಮೆಮೊರಿ ಕಾರ್ಡಲ್ಲಿ ಸಂಸ್ಕಾರ ರೂಪದಿಂದ ಅದನ್ನು ಇಟ್ಟಿರ್ತಾನೆ. ಅದು ಸೇವ್ ಆಗಿರುತ್ತೆ. ಬೇಕಾದಾಗ ಅದರ ನೆನಪು ಬರುವಂತೆ ಮಾಡ್ತಾನೆ. ಅದರಿಂದ ಎಲ್ಲ ವಿಷಯ ಪದಾರ್ಥವನ್ನು ಮನದೊಳಗೆ ನೆಲೆಗೊಳಿಸಿ ಅಂತ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಿಂದ ಸ್ಥಿರವಾಗಿ ಇರಿಸಿ, ಬಲು ನೂತನ, ಬಹಳ ಹೊಸದಾಗಿದೆ, ಸುಸಮೀಚೀನ, ತುಂಬ ಉತ್ತಮವಾಗಿದೆ, ಇದು ಉಪಾದೇಯವೆಂದೆನಿಸಿ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಅಂತ ಈ ಒಂದು ಜ್ಞಾನ ನೀಡಿ, ಕನಸಿಲಾದರೂ ಹೀಗೆ ವಿಷಯ ಪದಾರ್ಥದ ಕಡೆನೇ ಓಡ್ತಾ ಇದ್ದರೆ ಸ್ವಪ್ನದಲ್ಲೂ ಕೂಡ ತನ್ನ ಪಾದದ ಅವನ ಕಾಲಿನ ನೆನೆವ ನೀಯದೆ ಸ್ಮರಣೆಯನ್ನು ಕೊಡದೆ ಸರ್ವರ ಒಳಗಿದ್ದು ಎಲ್ಲರ ಬಲಗಣ್ಣಿನಲ್ಲಿದ್ದು ವಿಶ್ವನೆಂದೆನಿಸಿ ವಿಶ್ವನೆ ಎಂಬ ಹೆಸರಿನಿಂದ ಹೇಳಲ್ಪಡ್ತಾ ಕರೆಸುತ್ತಾ ಸ್ಥೂಲ ವಿಷಯವ, ಸ್ಥೂಲ ಅಂದರೆ ಕನಸಿನಲ್ಲಿ ಕಾಣೋದು ಸೂಕ್ಷ್ಮ, ಅದಕ್ಕಿಂತ ಬೇರೆಯಾದದ್ದು ಸ್ಥೂಲ ಅಂತ ಲೆಕ್ಕ. ಸ್ಥೂಲ ಅಂದರೆ ಹೊರಗಿನ ಪದಾರ್ಥ, ಕನಸು ಬಿಟ್ಟು ಬೇರೆ ಎಚ್ಚರದಲ್ಲಿರುವಾಗ ಕಾಣುವ ಪದಾರ್ಥ, ಅದನ್ನು ಹೊರಗಿನ ಪದಾರ್ಥವನ್ನು ಅನುಭವಿಸುವನು ಅದನ್ನು ಭೋಗ ಮಾಡ್ತಾನೆ. ಅಂದರೆ ಭೋಗ ಮಾಡೋದು ಅಂದರೆ ತಾನು ಅನುಭವಿಸಿ ನಮಗೆ ಅದರ ಅನುಭವ ಕೊಡ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಈ ದಾಸರು ಏನು ಹೇಳಿ ಹೊರಟಿದ್ದಾನೆ ಬಹಳ ಸರಳ. ನಮ್ಮ ಮನಸ್ಸು ದೇವರ ಕಡೆ ಹೋಗೋದೇ ಇಲ್ಲ. ಯಾವುದೊಂದು ಟಿವಿ ವಿಷಯ ಪದಾರ್ಥದ ಕಡೆ ಮನಸ್ಸನ್ನು ಇರಿಸ್ತಾನೆ, ಅದು ಬೇಕು ಅನ್ನುವಂತೆ ಮಾಡ್ತಾನೆ. ಆ ವಿಷಯ ಪದಾರ್ಥವನ್ನು ಸಂಸ್ಕಾರ ರೂಪದಿಂದ ಮನಸ್ಸಿನಲ್ಲಿ ಸೇವ್ ಮಾಡಿಟ್ಟಿರ್ತಾನೆ. ಬೇಕಾದಾಗ ಅದು ನಮಗದರ ನೆನಪು ಬರುತ್ತೆ. ಹೀಗೆಲ್ಲ ಪದಾರ್ಥ ಹೊಸದಾಗಿದೆ, ಶ್ರೇಷ್ಠವಾಗಿದೆ, ನನಗೆ ಬೇಕು ಅಂತ ಹೇಳಿ ಭಾವನೆ ಕೊಡ್ತಾ ಇರ್ತಾನೆ. ಅದರಿಂದ ಹೊರಗಿನ ಪದಾರ್ಥದ ಬಗೆಯೇ ಆಸೆ ಯಾರಿಗಿರುತ್ತೋ ಅವರಿಗೆ ಜಪ್ಪಯ್ಯ ಕನಸಲ್ಲೂ ದೇವರ ಸ್ಮರಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮನ್ನು ಹೀಗೆ ಪರೀಕ್ಷೆ ಮಾಡ್ತಿರ್ತಾನೆ. ಅದರಿಂದ ಹೀಗೆ ಮಾಡೋದ್ಯಾರು? ವಿಶ್ವ ಅನ್ನೋ ಹೆಸರಿನ ಪರಮಾತ್ಮ ನಮ್ಮ ಬಲಗಣ್ಣಿನ ಒಳಗಿದ್ದಾನೆ. ವಿಷಯವನ್ನು ತಾನು ಅನುಭವಿಸಿ ನಮಗದರ ಅನುಭವ ಬರುವಂತೆ ಮಾಡ್ತಾನೆ. ಅದರಿಂದ ನಾವು ದೇವರ ಹತ್ತಿರ ಹೀಗೆ ಆಯಿತು ಅಂದರೆ, ಸ್ವಾಮಿ ನನಗೆ ಮನಸ್ಸು ಸರಿ ಮಾಡಯ್ಯ ಅಂತ ಕೇಳ್ತಾ ಹೋದರೆ ನಮ್ಮ ಮನಸ್ಸು ದೇವರ ಹತ್ತಿರವೇ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಪರಮಾತ್ಮನ ಒಂದು ಅದ್ಭುತವಾದ ಮಹಿಮೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ. ಏನದು ಅಂದರೆ, ನಾನು ಹೇಳಿದೆ ಜೀವನಿಗೊಂದು ಸ್ವರೂಪ ದೇಹ ಅಂತಿದೆ, ಅದರ ಒಳಗೊಂದು ಮನಸ್ಸಿರುತ್ತೆ. ಅದನ್ನು ಈ ಇನ್ನೊಂದು ಮನಸ್ಸಿನಲ್ಲಿ ತಂದು ಸೇರಿಸ್ತಾನೆ. ಆ ಬೆಳಕು, ಸ್ವರೂಪ ದೇಹದ ಬೆಳಕು ಎಲ್ಲ ಕಡೆ ಬೀಳುತ್ತೆ. ಆವಾಗ ಮನಸ್ಸಿಗೂ ಬೇಕು ಅಂತ ಅನಿಸುತ್ತೆ. ಹೀಗೆ ನಮ್ಗೆ ಆಗೋ ಪ್ರಕ್ರಿಯೆ. ಇನ್ನೊಂದು ರಹಸ್ಯವಾದ ವಿಷಯ ಹೇಳ್ತಾರೆ ಶಾಸ್ತ್ರದಲ್ಲಿ. ಮನಸ್ಸಿನ ಒಳಗೆ ಪರಮಾತ್ಮನ ಒಂದು ರೂಪ ಇರುತ್ತೆ, ಅನೇಕ ದೇವತೆಗಳ ರೂಪನೂ ಇರುತ್ತೆ. ಉದಾಹರಣೆಗೆ, ಒಬ್ಬನಿಗೆ ಕಬ್ಬಿನ ಹಾಲು ಬೇಕು ಅಂತ ಅನಿಸುತ್ತೆ. ನೋಡಿ ಕೂಡಲೇ ಆಸೆ ಆಗುತ್ತೆ, ಕಬ್ಬಿನ ಹಾಲು ತಗೋತಾನೆ, ದುಡ್ಡು ಕೊಟ್ಟು ಅದನ್ನು ಘಟ ಅಂಥೇಳಿ ಕಬ್ಬಿನ ಹಾಲನ್ನು ಕುಡಿದು ಖಾಲಿ ಮಾಡ್ತಾನೆ. ಇಷ್ಟು ನಮಗೆ ಹೊರಗೆ ಕಾಣಿಸುತ್ತೆ. ಆದರೆ ದಾಸರು ಹೇಳೋದೆಲ್ಲ ಹೇಗೆ ಅಂದರೆ, ಒಳಗೆ ಎಷ್ಟೆಷ್ಟು ಪ್ರಕ್ರಿಯೆ ಆಗುತ್ತೆ, ಎಷ್ಟೆಷ್ಟು ಒಂದು ಕೆಲಸ ಆಗಬೇಕು ಅಂತಂದರೆ, ಕಬ್ಬಿನ ಹಾಲಿನ ಒಳಗೊಂದು ಮನಸ್ಸಿನ ಒಳಗೊಂದು ಪರಮಾತ್ಮನ ರೂಪ ಇರುತ್ತೆ, ಮತ್ತೊಂದು ಕಡೆ ಕಬ್ಬಿನ ಹಾಲಿನ ಒಳಗೂ ಒಂದು ಪರಮಾತ್ಮನ ರೂಪ ಇರುತ್ತೆ. ಈ ಮನಸ್ಸಿನ ಒಳಗೂ ಕೆಲವು ದೇವತೆಗಳಿರ್ತಾರೆ, ಬ್ರಹ್ಮದೇವರು, ವಾಯುದೇವರೆಲ್ಲ ಇರ್ತಾರೆ. ಕಬ್ಬಿನ ಹಾಲಿನ ಒಳಗೂ ಎಲ್ಲ ದೇವತೆಗಳಿರ್ತಾರೆ. ಪ್ರೊಸೆಸ್ ಏನು ಅಂದರೆ, ನಮ್ಗೆ ಆ ಪದಾರ್ಥ ಬೇಕು ಅಂತ ಅನಿಸುತ್ತೆ, ನಾವು ಅದನ್ನು ಸ್ವೀಕಾರ ಮಾಡ್ತೇವೆ. ಬೇಕು ಅಂತ ಅನಿಸ್ತು ಅಂದರೆ ಏನಾಗ್ಬಿಡುತ್ತೆ ಅಂದರೆ, ಈ ಕಬ್ಬಿನ ಹಾಲಿನ ಒಳಗಿರುವ ಪರಮಾತ್ಮನ ರೂಪ ಮನಸ್ಸಿನ ಒಳಗಿರುವ ಪರಮಾತ್ಮನ ರೂಪದ ಒಳಗೆ ಹೋಗಿ ಸೇರಿಕೊಳ್ಳುತ್ತೆ. ಕಬ್ಬಿನ ಹಾಲಿನ ಒಳಗೆ ಇರುವ ದೇವತೆಗಳ ರೂಪ ಮನಸ್ಸಿನ ಒಳಗಿರುವ ದೇವತೆಗಳ ರೂಪದ ಒಳಗೆ ಸೇರಿಕೊಳ್ಳುತ್ತೆ. ಒಬ್ಬ ವ್ಯಕ್ತಿ ಹೊರಗಿಂದ ಮನೆ ಒಳಗೆ ಪ್ರವೇಶ ಮಾಡದಂತೆ ಬಾಗಿಲನ್ನು ತೆರೆದು ಆಯಾ ರೂಪಗಳು ಸೇರಿದಾಗ ನಮ್ಗೆ ಇದು ಬೇಕು ಅಂತ ಅನಿಸುತ್ತೆ. ಇದು ಒಳಗಿನ ಪ್ರೊಸೆಸ್. ಅದರಿಂದ ಮನಸ್ಸನ್ನು ವಿಷಯ ಪದಾರ್ಥದಲ್ಲಿ ಇರಿಸ್ತಾನೆ ಅನ್ನೋದರ ಒಳಾಭಿಪ್ರಾಯ ಏನು ಅಂದರೆ, ಆ ರೂಪಗಳು ಒಂದಾಗತ್ತೆ, ಒಂದು ರೂಪ ಮತ್ತೊಂದು ಕಡೆ ಹೋಗಿ ಸೇರಿಕೊಳ್ಳುತ್ತೆ, ಆವಾಗ ಅವನಿಗೆ ಬೇಕು ಅಂತ ಅನಿಸುತ್ತೆ ಅನ್ನುವ ಅಭಿಪ್ರಾಯ. ಅದರಿಂದ ನಮಗೆ ಪದಾರ್ಥಗಳು ಬೇಕು ಅಂತ ಅನ್ನಿಸ್ತಾ ನಾವು ಸಂಸಾರದಲ್ಲೇ ಇರ್ತೇವೆ. ಈ ಪದಾರ್ಥ ಸೃಷ್ಟಿ ಮಾಡುವವನು ದೇವರು ಅಂತ ಚಿಂತನೆ ಬಂದುಬಿಡ್ತಾ ನಾವು ಮೋಕ್ಷದ ಕಡೆ ಸಾಕ್ತೇವೆ. ಆದ್ದರಿಂದ ಹೀಗೆ ಪರಮಾತ್ಮ ಮಾಡಿ ನಮಗೆ ಸಂಸಾರದಲ್ಲಿ ಇರಿಸ್ತಾನೆ ಅಂತಿದ್ದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸುವುದು ಅಂದರೆ,
ಮನಸ್ಸನ್ನು ಪರಮಾತ್ಮ ಎಲ್ಲಿ ಇರಿಸ್ತಾನೆ ಅಂದರೆ ಗಂಧ ಮೊದಲಾದ ವಿಷಯದಲ್ಲಿ ಮನಸ್ಸು ಇರುವಂತೆ ಮಾಡ್ತಾನೆ. ಮನಸ್ಸಿನ ಒಳಗೆ ವಿಷಯವನ್ನು ಇರಿಸ್ತಾನಲ್ವ, ಯಾಕೆ ಅಂದರೆ ಸ್ಮರಣೆ ಬರಬೇಕು, ನಮಗೊಂದು ಎಷ್ಟೋ ಪದಾರ್ಥದ ನೆನಪು ಬರಬೇಕು, ಕಲ್ಪನೆ ಕಾಣಬೇಕು, ಕಲ್ಪನೆ ಮಾಡಿಕೊಳ್ತಿರ್ತೇವೆ, ಕನಸು. ಇದಕ್ಕೋಸ್ಕರ ಎಲ್ಲವನ್ನು ಸಂಸ್ಕಾರ ಮೆಮೊರಿ ಕಾರ್ಡಲ್ಲಿ ಸ್ಟೋರ್ ಮಾಡಿಡ್ತಾನೆ ಮನಸ್ಸು. ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಓ ಇದು ಬಹಳ ಚೆನ್ನಾಗಿದೆ, ನಾನು ಇದನ್ನು ಸ್ವೀಕಾರ ಮಾಡ್ಬೋದು ಅಂತೆಲ್ಲ ಗೊತ್ತಾಗುತ್ತೆ. ಕನಸಿನಲ್ಲೂ ಏನು ಕೊಡೋದಿಲ್ಲ ಅಂದರೆ ಅವನ ಪಾದದ ಸ್ಮರಣೆ ಬರದಂತೆ ಮಾಡಿಬಿಡ್ತಾನೆ. ಸರಿ, ಸ್ಥೂಲ ಅಂದರೆ ಏನು? ಸ್ವಪ್ನದಲ್ಲಿ ಏನೇನು ಕಾಣುತ್ತೋ ಅದಕ್ಕೆ ಸೂಕ್ಷ್ಮ ಅಂತ ಹೆಸರು, ಎಚ್ಚರದಲ್ಲಿ ಕಾಣೋದಕ್ಕೆ ಸ್ಥೂಲ ಅಂತ ಹೆಸರು. ಸರಿ, ಅದರ ಅನುಭವ ನಾವು ನೋಡ್ತೇವೆ, ಮಾಡ್ತೇವೆ. ಆ ಎಲ್ಲ ಅನುಭವ ಇರುವ ದೇವರ ರೂಪ ಯಾವುದು ಅಂದರೆ ವಿಶ್ವನಿಗೆ ಅಂತ. ಬಿಟ್ಟ ಸ್ಥಳ ತುಂಬಿರೋ ಕಡೆಯಲ್ಲಿ ಮನಸ್ಸಿನಲ್ಲಿ ವಿಷಯವನ್ನು ಇಡ್ತಾನೆ. ವಿಶ್ವನು ಯಾವುದರ ಅನುಭವಿಸ್ತಾನೆ ಅಂದರೆ ಸ್ಥೂಲ, ಹೊರಗಿನ ಎಚ್ಚರ ಪದಾರ್ಥದ ಅನುಭವ ದೇವರಿಗೂ ಒಂದು ನಮಗೂ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಒಂದು ಚಿಂತನೆ ಮುಗಿಯುತ್ತೆ. ಶ್ರೀಕೃಷ್ಣಾರ್ಪಣ ಮಸ್ತು. ಇಲ್ಲಿಗೆ ಪಾಠ ಮುಗಿಯಿತು. ಏನಾದರೂ ಪ್ರಶ್ನೆಗಳಿದ್ದರೆ ಪದ್ಯಕ್ಕೆ ಸಂಬಂಧಪಟ್ಟ ಕೇಳಲಿಕ್ಕೆ ಅವಕಾಶ ಇದೆ.